ಇವತ್ತ ಕಾರ್ಮಿಕರ ಎಲ್ಲ ಸಂಘಟನೆಗಳು ಒಕ್ಕೂಟಿ ದೇಶವ್ಯಾಪ್ತಿ ರೈತ ಕಾರ್ಮಿಕರ ಪ್ರತಿಭಟನೆ ನಡೀತಾ ಇದೆ. ಮೊದಲನೇದಾಗಿ ಕಾರ್ಮಿಕರ ಹೊಸದಾಗಿ ತಂದ ಕಾನೂನುಗಳು ರದ್ದು ಮಾಡಬೇಕು. ಭೂ ಸುಧಾರಣೆ ಹೊಸದಾಗಿ ತಂದ ಭೂ ಸುಧಾರಣೆ ಕಾಯ್ದೆ ರದ್ದು ಮಾಡಬೇಕು. ಕಾರ್ಮಿಕರಿಗೆ ಏನು ಹೊಸದಾಗಿ ವೇತನ ಪರಿಷ್ಕರಣೆ ಮಾಡಿ ಅದು ಸರ್ಕಾರ ಇವತ್ತು ನಿಲ್ಸದ, ಅದು ಪರಿಷ್ಕರಣೆ ವೇತನ ಜಾರಿ ಮಾಡ್ಬೇಕು. ನಿಲ್ಸೋದಲ್ಲ, ಒಂದ್ಸಲ ಅವ್ರು ಮಾತು ಕೊಡ್ತಾರೆ ಸರ್ಕಾರ, ನಾವು ನಿಮ್ಗೆ ವೇತನ ಪರಿಷ್ಕರಣೆ ಮಾಡಿ ಹೆಚ್ಚು ಕೊಡ್ತೀವಿ ಅಂತ. ಇವತ್ತು ಅವ್ರು ವಾಪಸ್ ತಡೆ ಹಿಡಿದಾರ, ಅದು ವಾಪಸ್ ತಗೋಬೇಕಂತ ನಮ್ಮ ಪ್ರಮುಖ ಬೇಡಿಕೆ. ಅದಕ್ಕಾಗಿ ಇವತ್ತು ದೇಶವ್ಯಾಪ್ತಿ ಹಾಸ್ಟೆಲ್ ನೌಕರರ ಸಂಘ, ಕೃಷಿ ಕೂಲಿಕಾರರು, ರೈತರು, ಅಂಗನವಾಡಿ ಎಲ್ಲಾ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಒಗ್ಗೂಡಿ ಇವತ್ತು ದೇಶವ್ಯಾಪ್ತಿ ಪ್ರತಿಭಟನೆ ಕರೆ ಕೊಟ್ಟದೆ. ಈಗ ಸರ್ಕಾರ ಎಚ್ಚೆತ್ತು, ಈಗ ಕೂಡ ಕಾರ್ಮಿಕರ ಕಾನೂನುಗಳು ಹೊಸದಾಗಿ ತಂದ ಕಾನೂನುಗಳು ರದ್ದು, ಕಾರ್ಮಿಕರಿಗೆ ನಾವು ಕನಿಷ್ಠ ವೇತನ ಜಾರಿ ಮಾಡ್ತೀವಿ ಅಂತ ಹೇಳ್ಯಾರ. ಮಾತು ಕೊಟ್ಟು ಮತ್ತೆ ಉಲ್ಟಾ ಎಫ್ಡಿ ಹೆಸರು ಮೇಲೆ ಎಫ್ಡಿ ತಡೆ ಹಿಡಿದ ಸರ್ಕಾರ. ಎಫ್ಡಿ ಅಂದ್ರೆ ಯಾರು? ಅದಕ್ಕೆ ಇವತ್ತು ಅವರಿಗೆ ಕಾನೂನು ವಾಪಸ್ ತಗೊಂಡು ಪರಿಷ್ಕರಣೆ ಮಾಡಿ ವೇತನ ಹೊಸದಾಗಿ ಇದ್ದಂತ ವೇತನ ಜಾರಿ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಾಗ ನಾಳೆನೂ ಕೂಡ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೀತದೆ. ಯಾಕಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅವರು ಪರಿಷ್ಕರಣೆ ವೇತನ ಜಾರಿನೇ ಮಾಡಿಲ್ಲ. ಸಮಾಜ ಕಲ್ಯಾಣದಂತೂ ಜೀರೋದಾಗ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕೆಲವೊಂದು ಹಾಸ್ಟೆಲ್ಗಳು ಕೊಟ್ಟರು. ಅದಕ್ಕೆ ಅವ್ರದ್ದು ಕಾರ್ಮಿಕ ವಿರೋಧಿ ನೀತಿ. ಅಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿ ಜೆಡಿ ಇವತ್ತೇನು ಪ್ರೀತಿ ಅಂತಿದ್ದಾರೆ, ಅವ್ರು ಕಾರ್ಮಿಕ ವಿರೋಧಿ ಯಾರ. ಅದಕ್ಕಾಗಿ ಅವ್ರ ವಿರುದ್ಧ ನಾಳೆ ಪ್ರತಿಭಟನೆ ನಡೀತದೆ ಅಂತ ಈ ಒಂದು ಮೀಡಿಯಾ ಮೂಲಕ ಹೇಳ್ತೀನಿ. ನಾಳೆ ಜಗತ್ವದಲ್ಲಿ ನಿರಂತರ ಧರಣಿ ನಡೆಸ್ತೇವೆ. ಇವರು ಸುಧಾರಣೆ ಆಗಬೇಕು. ಎಲ್ಲ ಇವತ್ತು ಹೊರಗುತ್ತಿಗೆ ನೌಕರ ಮೇಲೆ ಲಕ್ಷ ತಗೊಂಡು ಕೇಸಿ ಅವರೇ ಸ್ವಂತ ನಿಂತು ಜೆಡಿದೇನು ಕೆಲಸ ಇಲ್ಲ. ಆದ್ರೆ ಇವತ್ತು ಅವರೇ ಅಲ್ಲಿ ತೋತಾ ಇದ್ದಾರೆ. ಅದೆಲ್ಲ ನಿಲ್ಲಿಸಬೇಕು. ಅವ್ರ ಮ್ಯಾಗ ಶಿಸ್ತಿನ ಕ್ರಮ ತಗೋಬೇಕು. ಇವತ್ತು ಕರಗಿ ಮತ್ತು ದಂಡೋತಿ ಪ್ರಕರಣಗಳು CID ತನಿಖೆ ಮಾಡ್ಬೇಕಂತ ಇವತ್ತು ಒತ್ತಾಯ ಮಾಡಿ ನಾಳೆನೂ ಕೂಡ ಧರಣಿ ನಡೀತದೆ.